ರಾಜ್ಯದ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಘೋಷಣೆಯಾಗಿದ್ದು ಬಿಜೆಪಿ ಈಗ ಟಿಕೆಟ್ ಘೋಷಣೆಯನ್ನ ಮಾಡಿದೆ. ಬಿಜೆಪಿ ತನ್ನ 2 ಕ್ಷೇತ್ರಗಳ ಟಿಕೆಟ್ ಅನೌನ್ಸ್ ಮಾಡಿದೆ. ಬಾಗಲಕೋಟೆ ಕ್ಷೇತ್ರದಿಂದ ವೀರಣ್ಣ ಚರಂತಿಮಠಗೆ ಟಿಕೆಟ್ ಘೋಷಣೆ ಆಗಿದೆ. ಇನ್ನು ಮತ್ತೊಂದು ಕ್ಷೇತ್ರ ದಾವಣಗೆರೆ ದಕ್ಷಿಣ, ಇಲ್ಲಿ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಬಿಜೆಪಿ ತನ್ನ 2 ಕ್ಷೇತ್ರಗಳ ಟಿಕೆಟ್ ಘೋಷಣೆಯನ್ನ ಮಾಡಿರೋದು. ರಾಜ್ಯದ 2 ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದೆ. ಬಾಗಲಕೋಟೆ ಕ್ಷೇತ್ರದಿಂದ ವೀರಣ್ಣ ಚರಂತಿಮಠಗೆ ಟಿಕೆಟ್ ಅನೌನ್ಸ್ ಆಗಿದೆ. ದಾವಣಗೆರೆ ದಕ್ಷಿಣದಿಂದ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಬಿಜೆಪಿ ಈಗ 2 ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಟಿಕೆಟ್ ಅನೌನ್ಸ್ ಮಾಡಿರೋದು. 2 ಕ್ಷೇತ್ರಗಳ ಟಿಕೆಟ್ಗಳನ್ನು ಅನೌನ್ಸ್ ಮಾಡಿದೆ. ಕರ್ನಾಟಕ ಉಪಚುನಾವಣೆಯ ಟಿಕೆಟ್ ಘೋಷಣೆಯಾಗಿರೋದು ಬಿಜೆಪಿಯಿಂದ. ದಾವಣಗೆರೆ ಮತ್ತು ಬಾಗಲಕೋಟೆ ದಕ್ಷಿಣ ಕ್ಷೇತ್ರ. ಬಾಗಲಕೋಟೆ ಕ್ಷೇತ್ರದಿಂದ ವೀರಣ್ಣ ಚರಂತಿಮಠಗೆ ಟಿಕೆಟ್ ಘೋಷಣೆ ಆಗಿದೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ಇದೀಗ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡಿರೋದು, ಸಾಕಷ್ಟು ಪೈಪೋಟಿ ಇತ್ತು, ಈಗ ಅನೌನ್ಸ್ ಆಗಿದೆ ಬಿಜೆಪಿಯಿಂದ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಮಧು, ಬಹಳ ಕುತೂಹಲಕಾರಿ ನಡೆಯನ್ನ ಬಿಜೆಪಿ ಅನುಸರಿಸಿರುವಂತದ್ದು ಕಾಣಿಸ್ತಾ ಇದೆ. ಎಸ್ಪೆಷಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂದ್ರೆ ಅಲ್ಲಿ 2 ಬಣಗಳ ನಡುವೆ, ಅದು ಸಿದ್ದೇಶ್ವರ್ ಮತ್ತೆ ರೇಣುಕಾಚಾರ್ಯ ಅವರ ಬಣಗಳ ನಡುವೆ ಸಾಕಷ್ಟು ಪೈಪೋಟಿ ಇತ್ತು. ನಮ್ಮ ಬಣದ ಇವರಿಗೆ ಕೊಡಬೇಕು ಅಭ್ಯರ್ಥಿಗೆ ಅನ್ನುವಂಥದ್ದು ಪೈಪೋಟಿ ಇತ್ತು. ಮತ್ತೆ ಅವರದ್ದೇ ಆದಂತಹ ಒಂದು ಲೆಕ್ಕಾಚಾರವನ್ನು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು. ಅದರ ಜೊತೆಗೆ ಕಳೆದ 2 ಯಶವಂತರಾವ್ ಅವರಿರ್ಬೋದು, ಮರಾಠ ಸಮುದಾಯದ ವ್ಯಕ್ತಿ ಅಭ್ಯರ್ಥಿ, ಅವರಿಗೂ ಕೂಡ ಕಳೆದ 3-4 ಬಾರಿ ಅವರು ಸೋತಿದ್ರು ಅನ್ನುವಂಥದ್ದು ಸಿದ್ದೇಶ್ವರ ಬಣ ವಾದವನ್ನ ಮಂಡಿಸಿದ್ರೆ, ಅದೇ ರೀತಿ ರೇಣುಕಾಚಾರ್ಯ ಬಣ ಕೂಡ ಅಜಯ್ ಕುಮಾರ್ಗೆ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿತ್ತು. ಇಲ್ಲಿ ಬಂದು 2 ದಿನಗಳ ಕಾಲ ಇದ್ದು ಬಿಜೆಪಿ ಹೈಕಮಾಂಡ್ ಎಲ್ಲಾ ನಾಯಕರನ್ನು ಕೂಡ ಭೇಟಿಯಾಗಿ, ಉಸ್ತುವಾರಿ ಇರ್ಬೋದು ಅಥವಾ ಕರ್ನಾಟಕದ ಪ್ರಮುಖ ನಾಯಕರು ಇರ್ಬೋದು, ಎಲ್ಲರನ್ನು ಕೂಡ ಭೇಟಿಯಾಗಿ ಒತ್ತಾಯವನ್ನು ಕೂಡ ಮಾಡಿತ್ತು. ಆದ್ರೆ ಅದು ಟಿಕೆಟ್ ಘೋಷಣೆಯನ್ನು, ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಎಸ್ಟಿ ಸಮುದಾಯಕ್ಕೆ ಮಣೆ ಹಾಕಿರುವಂತದ್ದು ಬಹಳ ಮುಖ್ಯ. ಅದರ ಜೊತೆಗೆ ರಾಜ್ಯ ಎಸ್ಟಿ ಮೋರ್ಚಾದ ಉಪಾಧ್ಯಕ್ಷರಾಗಿಯೂ ಕೂಡ ಇವರು ಕೆಲಸ ಮಾಡ್ತಾ ಇದ್ದಾರೆ ಶ್ರೀನಿವಾಸ್ ಅವರು. ಅದರ ಜೊತೆಗೆ ಸುಮಾರು ಅಂದ್ರೆ ಆ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ ಒಂದು 13,000-15 ಸಾವಿರ ಎಸ್ಟಿ ಮತಗಳು ಇದೆ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಲೆಕ್ಕಾಚಾರವೂ ಕೂಡ ಇದೆ. ಆ ಕಡೆ ಲಿಂಗಾಯತರಿಗೆ ಕೊಟ್ರೆ, ಇಲ್ಲೂ ಕೂಡ ಲಿಂಗಾಯತರಿಗೆ ಕೊಟ್ರೆ ವರ್ಕೌಟ್ ಆಗಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇನ್ನೊಂದು ಸಮುದಾಯದ ವ್ಯಕ್ತಿಯನ್ನು ಕೂಡ ನಾವು ಬೆಳೆಸಿದ್ರೆ ಮುಂದಕ್ಕೆ ಅಲ್ಲಿ ಸಹಾಯ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಮಧು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.